ಹಂಗ ಕಟ್ಟಿ ಆ ಕುರ್ತಿನ ಬಗ್ಗೆ ರಾಮನು ಸಿಗುವಲ್ಲ, ಸೂಗನು ಸಿಗುವಲ್ಲ. ಅವರ ಕಳುವು ಮಾಡ್ಯಾರೋ ಇಲ್ಲೋ ಆ ಪರಮಾತ್ಮಗೆ ಗೊತ್ತ. ಸರ್, ಈ ಅನುಗುರು ಒಂದು ಕಾಲಕ್ಕೆ ಕೊಡತನ ಕುಂತ ಪ್ರಸಿದ್ಧಿಯಾಗಿತ್ತು. ಈಗ ಹೆಂಗಾಗಿತ್ತು ನೋಡ, ಹೇಳಿದ್ರು ಅಯ್ಯಯ್ಯಪ್ಪೋ ಅಂತ. ಈ ರೇಷನ್ ಅಂಗಡಿ ಕಾಲಿದ್ದವಲ್ಲ ಸರ್, ಅದಕ್ಕೆ ಹಾಗಾಗ್ಯಾವ್ರಿ ಸರ್. ಆ ಇದಕ್ಕೆ ನಿಮ್ಮ ಹತ್ರ ಏನೋ ಮಾತಾಡಬೇಕಿತ್ತಲ್ರಿ ಸರ್? ಏನ್ ಕೇಳಬೇಕಿತ್ತದ? ಅದ್ರದ್ದು ಎಮ್ಮೆ ಕಳೆದ 4 ದಿನ ಆಗೈತಂತ. ನಿಮ್ಮ ಕಣ್ಣಿಗೆ ಏನಾರ ಬಿದ್ದ ಅಂತ ಕೇಳುತ್ತ. ಅದ್ರದ್ದು ಎಣ್ಣೆ ಹುಡುಗಿ ಕೊಟ್ರ 4 ಸೇರು ಜ್ವಾಳ ಕೊಡ್ಬೇಕ. ಏನ್ ಯಾವ ಏನ್ ಹೆಸರು? ನಾನು ಹೂವಿನಹಳ್ಳಿ ಹನುಮಂತೇವ್ರು ಗುಡಿ ಪೂಜಾರಿ. ಇಲ್ಲಿ ಹತ್ತಿರದಾಗ ನಮ್ಮ ಮಾವನ ಮನೆ ಐತಿ. ನಮ್ಮ ಮಾವನ ಭೇಟಿ ಆಗಕ್ಕಂತ ಹೇಳಿ ಹೊಂದಿದ್ದೆ. ಅಷ್ಟ್ರಾಗ ನೀವು ಬಂದ್ರೆ ನಿಂತ್ಕೊಂಡ್ರಿ. ಬಿಂಕದ ಕಟ್ಟ್ಯಾಗ ಕಳವಾಗೈತಲ್ಲ, ಗೊತ್ತೈತನ? ನಾವು ಆ ಕುರ್ತಿನ ಮಧ್ಯೆ ರಾಮ್ ಏನಾರ ಭೇಟಿಯಾಗಿರ್ತಾವ? ನಾ ಯಾವ ಬುದ್ಧಿ ರಾಮನನ್ನು ನೋಡಿ ನೋಡ್ರಿ. ಈ ನಡಿ ಹೋಗ್ಬಿಡ. ಇಲ್ಲಿ ಹತ್ತಿರ ಕೆಲಸ ಚಾಲನೆ ಐತೆನ? ನೀವು ಊರಾಗ ಎಲ್ಲೂ ಚಾದಂಗಿಲ್ರಿ. ಮತ್ತೇನ್ ಕುಡ್ತಾರಪ್ಪ ಇವಾಗಿನ ಮಂದಿ? ಗಡಂಗ ಕುಂತಾರಿ, ಗಡಂಗ. ಇಲ್ಲೇ ಸುತ್ತಮುತ್ತು 16 ಸಣ್ಣ ಸಣ್ಣ ಹೇಳಿ ಬರ್ತಾವ್ರಿ. ಸಂಜೆ ಮುಂದ ಮುಂಜಾನೆ ಎಲ್ಲ ದುಡ್ಡಿರ್ತಾರೆ. ಸಂಜೆ ಮುಂದ ಗಡಂಗ ಗಡಂಗ ಕುಡದ ಹೋಗ್ತಾರಿ. ನೀ ನಡಿ. ಈ ಸುತ್ತಮುತ್ತ ಹಳ್ಳಿ ಜನ ಗಡಂಗಕ್ಕೆ ಕೊಡ್ತಾರ. ನಾವು ಅಲ್ಲಿ ಹೋಗುವ, ಆದ್ರೆ ನಾವು ಪೊಲೀಸ್ ಅಂತ ಯಾಕೆ ಗೊತ್ತಾಗಬಾರ್ದು ತಿಳಿತಿಲ್ಲ. ಏ ಮಾಲೀಕ, ಇಲ್ಲಿ ಹುಟ್ಟಿನ ಮಧ್ಯೆ ರಾಮ ಏನಾರ ಬಂದಿದ್ದಾನ ನಿನ್ನೆ ಮೊನ್ನೆ? ಯಾಕಂದ್ರ ನಾವು ಅವ್ರ ಬಗ್ಗೆ ಅದನ್ನ ಕೇಳಾಕತ್ತೇವೆ. ಕುರ್ತಿ ಯಾವ ಪಟ್ಟಿಯೋ ನೋಡಿ, ಕುರ್ತಿ ಬಗ್ಗೆ ರಾವಣ್ಣ ಪೊಲೀಸರು ಹುಡುಕಾಕಿದ್ದಾರೆ. ಆ ಬೆಂಕಿ ಕಟ್ಟ ಸುಳುವಾಗಿಲ್ವಾ? ಅದೆಲ್ಲ ಅವನ ಮೇಲೆ ಬಂದಿದೆ. ಕುರ್ತಿ ಬಗ್ಗೆ ರಾವಣ್ಣ ಈ ನಮ್ಗೆ ಮಾತ್ರ ಇದು ಗೊತ್ತು ಏನು ಇದ್ರಾಗ ಸುಳ್ಳು ಸಿಗ್ತಾವ. ಹುಡುಕಿ ಜಾತಿ ಎಲ್ಲಾಯ್ತ ಹುಡುಕ ಮಗ. ಹುಟ್ಟಿ ಜಾತಿ ಏನ್ ಜೊತೆ ಕೇಳ್ತಾನ ಮಗ. ಹುಡುಕ್ ನನ್ನ ಮಗ. ಈ ಕುರ್ತಿನ ಬಗ್ಗೆ ರಾಮಾಗ್ಲಿ ಸೂಗಾಗ್ಲಿ ಸಿಗ್ಲಿಕ್ಕಂದ್ರೆ ಯಾವ ತರ ಒಂದು ಸಣ್ಣ ಕೇಳಿ ಹಿಡಿದು ಹೊಡೆದ ಜೋಡಿಸಲ್ ಕಷ್ಟಕ್ಕೆ ಕೊಟ್ಬಿಡೋದು. ಅಲ್ಲ, ಹಾಡಾಡ್ತಾ ಹೆಂಗಾಗಿ ಕೊಡ್ತು ನೋಡು ಅಂತಾನೆ. ಕೊಡುವಾಗ ಬೆಳಿಗ್ಗೆ ಆ ವಿಧವ ಠಾಣಕ್ಕೆ ಯಾಕೆ ಬಂದ, ಅವ್ ಬಂದಿತ್ತಂದ್ರೆ ಕೇಸು ಮುಚ್ಚೋಗ್ತಿರ್ತಾರೆ. ಇನ್ನು ಒಂದು ರಾಣಿ ಕೊಟ್ಟು ನಾಳೆ ನಾಳೆ ಕೊಟ್ಟು ಆಗಿದಲ್ಲ ಅಂದ್ರೆ ಆಗಿದಲ್ಲ. ಮುಂಜಾನೆ 3 ಬಾಟ್ಲಿ ಕುಡಿ ಸಾಕು.
ಏ ಯಜಮಾನ, ನಮ್ದು ಜಾಸ್ತಿ ಆಗೈತಿ, ನಾವು ಕೊಡ್ತೀವಿ ಬಾಯಿಗೆ. ನೋಡ್ರಿ ಇನ್ಯಾಕು? ನಿಂಗೆಲ್ಲ ನೋಡೇ ನೋಡಿದ್ರಿ ಬಸವೇಶ್ವರ ಖಾನ ಒಳಗೆ ರೊಟ್ಟಿ ಬಡಿ ಅಂತನ್ನ ಅಲ್ಲ ನೀವಿಬ್ರು ಎಲ್ಲ ನೋಡಿದ್ರಿ ನೋಡಿನಿ ಪಟ್ಟೂರ ಅಂತಣ್ಣ ನಿಮ್ ಖಾನೆ ಒಳಗೆ ತಾಟ್ ತೆಗಿಯೋರು ನಿನ್ನ ಹೆಸರು ಲಕ್ಷ್ಮಣ್ಣ, ನಿನ್ನ ಹೆಸರು ಮಾಧವ. ಹೆಂಗದಿ ಮಾಧವ, ಹೆಂಗದಿ ಲಕ್ಷ್ಮಣ್ಣ? ಅಲ್ಪ ಜಂಗಮರ ಮಾಡಿ ಇಷ್ಟು ಕುಡಿಯಾಕತ್ತಿಯಲ್ಲ, ಯಾವಾಗಿಂದ ಶುರು ಮಾಡಿ? ನಮ್ಮ ಮನೆ ಕಳುವಾದ ನಾ ಪೊಲೀಸರ ಹೋದೆ, ಅದೇ ತಪ್ಪು ಮಾಡಿದೆ. ಪೊಲೀಸರ ಹೋದೆ, ನಮ್ಮಪ್ಪ ಸತ್ತ. ಪೊಲೀಸರು ಮನೆ ಕೊಳವಾಗಿದ್ದ ಪತ್ತೆ ಹಚ್ತಾರೆ ಬೆಳಗಿಲ್ಲ. ಆ ಸಬ್ ಇನ್ಸ್ಪೆಕ್ಟ್ರು ದೇವರು ನನ್ಗೇನಾಗ್ತದೆ, ದೊಡ್ಡ ಸಬ್ ಇನ್ಸ್ಪೆಕ್ಟ್ರ್ ಅಂತ ತಿಳ್ಕೊಂಡ್ಬಿಟ್ರನ ಮಾಡ್ತೀನಿ ಭಕ್ತಿ. ಯಾರೇನ್ ಮಾಡ್ತಾರೆ ಇನ್ಸ್ಪೆಕ್ಟರ್ಗೆ? ಹಂಗನ್ಬೇಡ ಲಕ್ಷ್ಮಣ್ಣ, ಅಲ್ಲ ಕೊಟ್ಟಲ್ಲ ಹಳೆ ಕೊಟ್ಟಲ್ಲ ಕಾಳೆ 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 ನಿನ್ನ ಬರ್ತಾನ ಬರ್ಕತಾನ ಹೋಗ್ತಾನ. ಅವ ಇನ್ನೊಂದ್ಸತಿ ಬಂದ್ರೆ ಒಂದು ಕಳ್ಸ. ಹಂಗನ್ಬೇಡ ಮಾತಣ್ಣ, ಭಾಳ ಒಳ್ಳೆ ಮನುಷ್ಯ ಅವ. ಅವ ಬಳ್ಳಾರಿ ಅಲ್ಲ, ನಾಳೆ ಮೆರವಣಿಗೆ ಇಟ್ಕೊಂಡನ, ನನಗೂ ಬಾಂತ ಕರ್ದವ. ಏ ಸ್ವಾಮಿ, ಪೊಲೀಸ್ನವರು ಕಳ್ಳರು ಹುಡುಕಾಕತ್ತಾರ. ಸುಳ್ಳಾಗ್ಲಿ ಎಲ್ಲದರ ಬುದ್ಧಿಮತೀರ. ಮೊನ್ನೆ ವೆಂಕಟಕಟ್ಟಿಗೆ ನಮ್ಮ ಮನೆಗೆ ಬಂದು ಒದರ್ಯಾಡಿ ನಮ್ಮ ಸಾಜಿಗೆ ಬಡ್ದು ನನಗೆ ಒದ್ದು ಹೋಗ್ಯಾನ. ಅಲ್ಲೇ ಲಿಂಗದಲ್ಲಿ ಮೂರನೇ ಹೆಂಡತಿ ಮನೆಯಾಗ ಅದಾರಲ್ಲ, ಇಲ್ಲೆಲ್ಲ ಮನುಷ್ಯರು ಭಕ್ತರು ಬಂತು. ಎಲ್ಲ ಭಕ್ತರನ್ನೇ
ಠಾಣೆಯಲ್ಲಿ ಪೊಲೀಸರು ನಾಪತ್ತೆ ಬೆಂಕದ ಕಟ್ಟಿ ತನಿಖೆ ನೆನೆಗುದಿಗೆ ಕೊಟ್ಟೂರು ಮೇ 30. ಅತ್ತ ಬೆಂಕದ ಕಟ್ಟಿಯ ಬಡವಣ್ಣಯ್ಯನ ಮನೆ ಕಳುವಾಗಿ 2 ತಿಂಗಳಾಗುತ್ತಾ ಬಂದಿದೆ. ಇನ್ನಾದರೂ ಪೊಲೀಸರಿಂದ ಕಿಚ್ಚಿತ್ತು ತನಿಖೆ ಆಗಿಲ್ಲ. ಈ ಕಳ್ಳತನದ ಬಗ್ಗೆ ಜಿಲ್ಲಾ ಪೊಲೀಸ್ ಮುಖ್ಯಾಧಿಕಾರಿಗಳಿಂದ ಹಿಡಿದು ಗೋತ್ರಾಜನವರೆಗೂ ಎಲ್ಲರೂ ಮೌನ ಉಳಿಸಿದ್ದಾರೆ. ಈ ಮೌನದ ಹಿಂದಿನ ಉದ್ದೇಶವೇ ನನಗೆ ಅರ್ಥವಾಗುತ್ತಿಲ್ಲ. ಮೊನ್ನೆ ನಾನೇ ಖುದ್ದಾಗಿ ಪೊಲೀಸ್ ಠಾಣೆಗೆ ಹೋದಾಗ ಪೋತ್ರಾಜ್ ತನ್ನ ಸಿಬ್ಬಂದಿಯೊಂದಿಗೆ ನಾಪತ್ತೆಯಾಗಿದ್ದ. ಠಾಣೆಯಲ್ಲಿರುವ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಚಿನ್ನಪ್ಪನಿಗೆ ಇದರ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಆತನಿಗೂ ಸಹ ಪೋತ್ರಾಜ್ ಎಲ್ಲಿದ್ದಾನೆಂಬುದೇ ಗೊತ್ತಿರಲಿಲ್ಲ. ಇತ್ತ ಕಳುವಾದ ಮನೆಯೊಡೆಯನ ಕುಟುಂಬ ಪ್ರತಿದಿನವೂ ಕಣ್ಣೀರಿಡುತ್ತಿದ್ದರೆ ಅತ್ತ ಅಡವಿಯಲ್ಲಿ ಕುರ್ಚಿ ಮಧ್ಯೆ ರಾಮ ನಾಪತ್ತೆಯಾಗಿದ್ದಾನೆ. ಆತನ ಪತ್ನಿ ತನ್ವಸಯ್ಯನ ಮನೆಗೆ ಬಂದು ಪ್ರತಿದಿನ ನನ್ನ ಪತಿ ಎಲ್ಲಿ, ನನ್ನ ಗಂಡ ಎಲ್ಲಿ ಎಂದು ಕೇಳುತ್ತಿದ್ದಾನೆ. ನಾನು ಠಾಣೆಗೆ ಹೋದಾಗ ಅಲ್ಲಿ ಕುರ್ತಿಮಧ್ಯೆ ರಾಮ ಕೂಡ ಇರಲಿಲ್ಲ. ಹಾಗಾದರೆ ಕುರ್ತಿಮಧ್ಯೆ ರಾಮ ಎಲ್ಲಿದ್ದಾನೆ? ಕುರ್ತಿಮಧ್ಯೆ ರಾಮ ಕಹಳೆ 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 ಕಹಳೆ